ಹೈಕೋರ್ಟ್ನಲ್ಲಿ ಗಡಿಪಾರಿಗೆ ಇಡೀ ಈ ರಾಜ್ಯದ ಎ ಜಿ ಅವರೇ ಬಂದು ನಿಂತ್ಕೋತಾರಲ್ಲಿ. ಯಾವ ಕೇಸಲ್ಲೂ ಬಂದಿಲ್ಲ ಅವರು. ಸ್ವತಃ ಎ ಜಿ ಅವರು ಬಂದು ವಾದ ಮಾಡೋಕ್ಕೆ ಬರ್ತಾರೆ ಅದನ್ನು ಕ್ಯಾನ್ಸಲ್ ಆಗಬೇಕು ಅಂಥೇಳಿ. ಸೊ ಇದ್ರ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ, ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ಸ್ಟೇಜಲ್ಲಿದೆ, ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ. SITಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ. ಮಹೇಶ್ ಶೆಟ್ಟಿ ಅವರದ್ದು ಆರ್ಮ್ಸ್ ಆ್ಯಕ್ಟಲ್ಲಿ ರಿಜೆಕ್ಟ್ ಆಗಿದೆ ಮೊನ್ನೆ ಕೋರ್ಟಲ್ಲಿ. ಮುಂದೆ ನೀವು ನಡೆ ಏನು ಅಂತೇಳಿ? ಅಲ್ಲ, ಕಾನೂನು ರೀತಿ ಅವ್ರ ಅಡ್ವೊಕೇಟ್ ಏನಿದೆ ಅದನ್ನ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆರ್ಮ್ಸ್ ಆ್ಯಕ್ಟ್ ಅಂತ ಹೇಳಿದರೆ ಒಂದು ಕತ್ತಿ ಆ್ಯಕ್ಟ್, ಅದು ಕತ್ತಿ ತೊಗೊಂಡಿದ್ದಕ್ಕೆ ಅದಕ್ಕೊಂದು ಮಾಡಿದ್ದಾರೆ. ಆ್ಯಸ್ ಇಫ್ ಏನೋ ಅದು ಮಂಗನ ಹೊಡೆಯೋದಕ್ಕೆ ಅದು ಗೊಡೌನಲ್ಲಿದ್ದು ಒಂದು 5-6 ವರ್ಷ ಆಯಿತು. ಅದನ್ನು AK-47 ಥರ ರೂಪಿಸ್ತಾ ಇದ್ದಾರೆ. ಇದನ್ನ AK-47 ಸ್ಟೇನ್ ಗನ್ ಸಿಕ್ತು ಅಂಥೇಳಿ. ನಾಳೆ ಇವ್ರಿಗೆ ನಾವು ಮನೆಯೊಳಗೆ ಸೌದಿಗೆ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಆ್ಯಕ್ಟ್ ಒಳಗೆ ಮಾಡಿದ್ರು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ. ಯಾಕಂದರೆ ಅದು ಸೆಕ್ಯೂರಿಟಿ ಆಫೀಸ್ ಆದಂಗೆ ಆಗಿದೆ. ಮೊನ್ನೆ ನೋಡಿ, ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ, ಸುಮ್ಮನೆ ಅದು ಪಾಲಿಸ್ಡ್ ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಬಂದರು NHRC ಅವರು. ನೋಡಿ, NHRC ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಅದಕ್ಕೆ NHRC ಅಧಿಕಾರಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನು, ಅಂದರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನೋ FIR ಮಾಡಿದ್ದಾರೆ ನನಗೆ. NHRC ಖಂಡಿತ ಬಂದಿದ್ರು, ಹೌದು ನಿಜ. ಆದರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲ ಕಡೆಯೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ. ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗೌರ್ಮೆಂಟ್ ಆಫೀಸರ್ ಇರ್ತಾರೆ. ಎಲ್ಲ ಕಡೆಯೂ ಯೋಜನಾಧಿಕಾರಿ. ಹಾಗಿದ್ರೆ ಅವ್ರ ಮೇಲೆ FIR ಆಗಬೇಕಲ್ವಾ? ನಾವು ಆ NHRC ಬಂದವ್ರಿಗೆ ಅಧಿಕಾರಿ ಅಂದಿದ್ದಕ್ಕೆ FIR ಮಾಡಿದರು. ಮತ್ತು ಮಹೇಶ್ ಶೆಟ್ಟರನ್ನು ಸೇರಿಸ್ಕೊಂಡಿದ್ದಾರೆ. ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ಟರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು. ಮಹೇಶ್ ಶೆಟ್ಟರನ್ನು ಕೂಡ ಅದರಲ್ಲಿ ಅಕ್ಯೂಸ್ಡ್ ಮಾಡಿ ಹಾಕಿದ್ದಾರೆ. ಅಂದರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ದಾಗ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೆ ಇದ್ದಾರೆ. ನಿರೀಕ್ಷಣಾ ಜಾಮೀನು ರದ್ದಾಗಿದೆ ಮಹೇಶ್ ಶೆಟ್ಟಿ, ಹೈಕೋರ್ಟಿಗೆ ಹೋಗ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಹೈಕೋರ್ಟಿಗೆ ಕೂಡ ಅದು ಹೋಗ್ತಾ ಇದ್ದಾರೆ. ಅದೇನು ಕಾನೂನು ಪ್ರಕ್ರಿಯೆ ಅದನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ಸಹಕಾರವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಗಡಿಪಾರು ಕೂಡ 13ಕ್ಕೆ ಮುಂದೂಡಿದೆ ಕೋರ್ಟ್, ಹೈಕೋರ್ಟಲ್ಲಿ. ಹೌದು, ಅದೇ ಈಗ ನೋಡಿ, ಹೈಕೋರ್ಟ್ನಲ್ಲಿ ಗಡಿಪಾರಿಗೆ ಇಡೀ ಈ ರಾಜ್ಯದ ಎ ಜಿ ಅವರೇ ಬಂದು ನಿಂತ್ಕೋತಾರಲ್ಲಿ. ಯಾವ ಕೇಸಲ್ಲೂ ಬಂದಿಲ್ಲ ಅವರು. ಸ್ವತಃ ಎ ಜಿ ಅವರು ಬಂದು ವಾದ ಮಾಡೋಕ್ಕೆ ಬರ್ತಾರೆ ಅದನ್ನು ಕ್ಯಾನ್ಸಲ್ ಆಗಬೇಕು ಅಂಥೇಳಿ. ಸೊ ಇದ್ರ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ, ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ. ಇಲ್ಲಿ ನಾವು ಕೇಳಿರೋದೇನು, ಈಗ ಯಾರು ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು, ಬಹುಶಃ ತಮಗೂ ಗೊತ್ತಿರ್ಬೋದು, ನನ್ನಿಂದ ಜೀವ ಬೆದರಿಕೆ ಇದೆ ಅಂತೆ, ಗಿರೀಶ್ ಮಟ್ಟಣ್ಣವರಿಂತ ನನಗೆ ಮರ್ಡರ್ ಮಾಡ್ಬೋದು ಅಂತೇಳಿ ಮಹಾಬಲ ಶೆಟ್ಟರು ಹೇಳ್ತಾ ಇದ್ದಾರೆ. ಅಲ್ಲ ರೀ, ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಈ ಹೆಣಗಳನ್ನು ಫ್ರೀಸರ್ನಲ್ಲಿಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದರೆ ಭಯ ಹುಡ್ತಾ ಇದೆ ಅಂತ, ಅವ್ರಿಗೆ ಜೀವ ಭಯ ಅಂತೆ. ಮಟ್ಟಣ್ಣವರು ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ. ಹೀಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ SP ಅವರಿಗೆ ಸೆಕ್ಯೂರಿಟಿ ಕೇಳಿದ್ದಾರೆ. ಅವರು ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಯಾರಿಗೆ ಖ್ಯಾತ ಮಹಾಬಲ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡ್ರಿ. ಅವರಿಗೆ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಚಿನ್ನೈ ಕೊಟ್ಟರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಸ್ಪೆಷಲ್ A to Z ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನೈ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡ್ಬೇಕಂತೆ. ಚಿನ್ನೈಗೊಂದು ಮಾಸ್ಕ್ ಹಾಕಿದಾರಲ್ಲ, ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕಲಿ, ಯಾವುದದು ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕಲಿ. ಅಲ್ಲ ಸರ್, ಇಟ್ಸ್ ಕಾಮನ್ ಸೆನ್ಸ್. ನಾನೇನು ಕೇಳಿದ್ದೀನಿ, 7 ಕಿಲೋಮೀಟ್ರಿಗೆ ಧರ್ಮಸ್ಥಳದ 7 ಕಿಲೋಮೀಟ್ರಿಗೆ ಬೆಳ್ತಂಗಡಿ ಹಾಸ್ಪಿಟಲ್ ಅಲ್ಲಿದೆ. ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ? ಅದನ್ನು ಬಿಟ್ಟು 76 ಕಿಲೋಮೀಟರ್ ದೂರದಲ್ಲಿರುವಂಥ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೊಬ್ಬರು ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು. ನಾನು 3,000 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, 30,000 ನಾನು ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡಿ, 30,000 ದಿನಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದರೆ 30,000 ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದರೆ 82 ವರ್ಷ ಬೇಕು ಸರ್. ದಿವಸಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಕೊಟ್ಟರೆ 82 ವರ್ಷ ಬೇಕಾಗ್ತದೆ. ಅದು ಇವ್ರು ಹೇಳ್ತಾರೆ, ನಾನು 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿನಿ, 3,000 ನಾನು ಇದನ್ನು ಮಾಡಿದ್ದೀನಿ. ಮಾಡಲಿ ಸರ್, ಬಟ್ ಏನು ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವ್ರ ಮುಂದೆ ಸಂತೋಷ್ ರಾವ್ನೇ ಮಾಡಿದ್ದಾನೆ ಅಂಥೇಳಿ. ಅಲ್ಲ ಸರ್, ಇವರು ಈಸ್ ಅನ್ ಎಕ್ಸ್ಪರ್ಟ್, ಬೇಸ್ಡ್ ಆನ್ ಹೀಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ್ ರಾವ್ನೇ ಮಾಡಿದ್ದು ಅಂದರೆ ಇದರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹೀಸ್ ಅ ಬಯಾಸ್ಡ್. ಆ ಥರ ಒಬ್ಬರು ವೈದ್ಯರ ಮರ್ಯಾದೆ ಕಳೆಯುವಂಥ ಕೆಲಸಗಳನ್ನು ಅವರು ಮಾಡಬಾರ್ದು. ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡಲಿ ಅಂತ ನಾನು ಕೂಡ ಹೇಳಿದ್ದೀನಿ. ಮಹಾಬಲ ಶೆಟ್ಟರಿಗೆ ಒಂದು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋದು A to Z ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ 27 ದಿನಗಳಿಂದ ಮಹೇಶ್ ಶೆಟ್ಟಿ ಅವರು ಮಾತಾಡ್ಸ್ಕೊಂಡು ಬಂದಿದ್ದೀನಿ. ನಾನು ನಿಮ್ಮ ಜೊತೆ ಸಂಪರ್ಕ ಅಲ್ಲ, ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ನಾನು ಮನೆಯಲ್ಲಿಲ್ಲ, ಪೊಲೀಸರು ಹೋಗಿದ್ದಾರೆ. ನಮಗೇನು ಗೊತ್ತು ಸರ್, ಅದು ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನನ್ನ ತಪ್ಪ. ಇವತ್ತೇ ಇಲ್ಲೇ ಉಜಿರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ, ಪೊಲೀಸರು ಕೇಳಿ. ಅಲ್ಲ, ನಾನು ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅಂದೆ.
ಯಾಕೆ ನಿಮಗೇನಾರು ಹೇಳಿದಾರೆ ಎಲ್ಲಾರ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ? ತಲೆ ಮುನ್ಸ್ಕೊಳ್ಳಿಲ್ಲ ಹಾಗಾದ್ರೆ ತಮ್ಮ ತಲೆ ಯಾಕೆ ಮರೆಸ್ಕೊಳ್ತಾರೆ ಸರ್? ಅಂಥ ಕೆಲಸ ತಲೆ ಮರೆಸ್ಕೊಳ್ಳೋದು ಇವ್ರ ಕೆಲಸ ಇವ್ರು ಮಾಡಿದ್ದಾರೆ. ರೇಪಿಸ್ಟ್ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿದೆ, ಒಂದು ಆರ್ಮ್ಸ್ ಆಕ್ಟ್ ಕೇಸ್ ಕೂಡ ಇದೆ. ಅಲ್ಲಿ ತಲೆ ಮರೆಸಿಕೊಳ್ಳುವಂಥ ಕೆಲಸ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಮಾಡಿಲ್ಲ. ಹಂತದಲ್ಲಿ ಇರೋದ್ರಿಂದಾಗಿ ಗಡೀಪಾರು ಆಗಿದೆ ಅಂತ ಹೇಗೆ ಹೇಳ್ತೀರಿ? 3 ಬಾರಿ ನೋಟಿಸ್ ನೀಡಿದೆ, ಅದಕ್ಕೆ ಸಹ ಉತ್ತರ ಬರಲಿಲ್ಲ ಅವರು. ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. 3 ಬಾರಿ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದು ಅವ್ರಿಗೆ ಪೊಲೀಸರು ಕೇಳಬೇಕು ನೀವು. ಆ್ಯಕ್ಚುಲಿ ಅದು ಕೇಸ್ ಮಾಡೋದು ಅದು ನೋಡಿ, ಗಡೀಪಾರು ವಿಶ್ಲೇಷಣೆ ಮಾಡಿ ಸರ್ ನೀವು. ಗಡೀಪಾರ್ ಇದ್ದಲ್ಲ ಇದು ಯಾವುದು? ಆರ್ಮ್ಸ್ ಆಕ್ಟ್. ಆರ್ಮ್ಸ್ ಆ್ಯಕ್ಟು. ಹಾಂ, ಅದೇ ಈಗ ಅದು ಆ್ಯಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಮಾಡುವಂಥದ್ದೇ ಅಲ್ಲದು. ಆ್ಯಕ್ಚುಲಿ ಮಾಡಬಾರ್ದಾಗಿತ್ತು. ಅದನ್ನು ಪ್ರಶ್ನೆ ಮಾಡಬೇಕಲ್ಲ. ನೋಟಿಸ್ ಬಂದು ಉತ್ತರ ಹೇಳ್ಬೋದಿತ್ತು. ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ. ಯಾಕಂದರೆ ಅದನ್ನು ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು, ನಾನು ಹೇಳಿದ್ದು ವ್ಯತಿರಿಕ್ತ ಆಗಬಾರ್ದು. ಸೊ ಅದು ಅವರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ.